ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪೂರ್ವ ಕನ್ನಡ ವ್ಲಾಗ್ಸ್. ಎಸ್ ಗಾಯ್ಸ್, ಇವತ್ತು ಮಂಡೇ ಒಂದು 6 o'clock ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇನು ಮಾಡ್ತಿದ್ದೀನಿ ಅಂದರೆ ಡಿನ್ನರ್ಗೆ ಗೋರಿಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ತಿದ್ದೀನಿ. ಸೊ ಆರ್ಡ್ರ್ ಮಾಡಿದ್ದೆ, ಇದು ಹಸಿಟ್ಟು ಖಾಲಿ ಆಗಿತ್ತು, ಹಸಿಟ್ಟು ಬಂತು. ಈಗ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಗೋರಿಕಾಯಿ ಪಲ್ಯಗೆ. ಮಾಡಬೇಕು. ಅದರಲ್ಲಿ ಈ ಚಳಿಯಲ್ಲಿ ಬಿಸಿ ಬಿಸಿ ಏನಾರ ತಿನ್ನಬೇಕು ಅನ್ನಿಸ್ತು. ಸೊ ಈಸಿಯಾಗಿ ಏನು ಮಾಡ್ಕೊಳ್ಳೋದು ಅಂತ ನೋಡ್ತಾ ಇದ್ದೆ. ಇದು ನಮ್ಮ ಚಿಕ್ಕಮ್ಮ ಕಲಿಸ್ಕೊಟ್ಟಿದ್ದು ರೆಸಿಪಿ. ಇದು ತುಂಬ ಚೆನ್ನಾಗಿರುತ್ತೆ, ಸೇಮ್ ಅಂಗಡಿಯಲ್ಲಿ ತಿನ್ನೋ ಥರನೇ ಇರುತ್ತೆ. ಇದು ಗೋರಿಕಾಯಿ ಪಲ್ಯಗೆ ಅಂತ ಕಡಲೆ ಬೀಜನ ಫ್ರೈ ಮಾಡಿಟ್ಟೆ, ಅದು ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊಟ್ಟೆ, ತುಂಬ ಚೆನ್ನಾಗಿರುತ್ತೆ ಅದಕ್ಕೆ. ಆಮೇಲೆ ಹಾಗೆ ಇಲ್ಲಿ ಸ್ನ್ಯಾಕ್ಸ್ ಮಾಡೋಣ ಅಂತ, ಬಿಸಿ ಬಿಸಿ ತಿನ್ನೋಣ ಅಂತ ಇವಾಗ ಉರಿತಾ ಇದ್ದೀನಿ. ಇದು ಹೆಂಗಿರುತ್ತೆ ಗೈಸ್ ಅಂದರೆ ಸೇಮ್ ಅಂಗಡಿಯಲ್ಲಿ ತಿನ್ನೋ ಥರ ಇರುತ್ತೆ. ಆಯಿಲ್ ಫ್ರೀ, ಏನು ಹಾಕೋಂಗಿಲ್ಲ. ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಮಸಾಲ ರೆಡಿ ಮಾಡ್ಕೊಂಡು ಒಂದು ಗ್ಲಾಸ್ ಎತ್ಕೊಂಡು ಅದಕ್ಕೆ ಸಾಂಬಾರು ಪುಡಿ ಹಾಕ್ತಾಯಿದ್ದೆ, 1 ಟೇಬಲ್ ಸ್ಪೂನು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೇಕು. ಇಷ್ಟೇ ಮಸಾಲ ಇದಕ್ಕೆ. ನೋಡಿ, ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ, ಜಾಸ್ತಿ ನೀರು ಹಾಕ್ಬಾರ್ದು. ಈ ಥರ ಪೇಸ್ಟ್ನ ಮಾಡ್ಕೋಬೇಕು. ಈ ಥರ ಗಟ್ಟಿಯಾಗಿರಬೇಕು ಪೇಸ್ಟು, ಜಾಸ್ತಿ ನೀರಾಗಿ ಹಾಕ್ಬಾರ್ದು. ಇದು ಪಾತ್ರೆ ಬಂದುಬಿಟ್ಟು, ಬಾಣಲಿ ಬಂದುಬಿಟ್ಟು ಏನು ತೊಗೊಂಡ್ರು ತಳ ಸ್ವಲ್ಪ ಮಂದಕ್ಕಿರೋ ಇದು ತೊಗೊಬೇಕು ಬಾಣಲಿ. ಸೊ ಅದು ಉರಿಯೋವಾಗ ಕ್ಲೀನಾಗಿ ಫ್ರೈ ಆಗಲಿ ಅಂತ. ಅದು ಹೆಂಗಿರಬೇಕು ಅಂದರೆ ಕ್ರಿಸ್ಪಿಯಾಗಿ ಆಗಬೇಕು, ಆ ಥರ ಹುರ್ಕೋಬೇಕು. ನೋಡಿ, ಇಲ್ಲಿ ಹುರಿದಿದ್ದೀನಲ್ಲ, ಈ ಥರ ಇದು ಒಂದು ಫುಲ್ ಈ ಥರ ಬ್ರೇಕ್ ಆಗಬೇಕು, ಆ ಥರ ಹುರ್ಕೋಬೇಕು. ಅದೇ ಸ್ಲಿಮ್ಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಕಡಲೆಬೀಜ ಚೆನ್ನಾಗಿ ಫ್ರೈ ಆಗಿರಬೇಕು. ಕಡಲೆಬೀಜ ಫ್ರೈ ಆದಮೇಲೆ ರೆಡಿ ಮಾಡಿರ್ತೀರ ಪೇಸ್ಟ್ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂಚೂರು ಏನೂ ಹಾಕಿಲ್ಲ, ಆಯಿಲ್ ಗೀಲ್ ಏನೂ ಹಾಕಿಲ್ಲ. ಸೇಮ್ ಅದೇ ಬಾಣಲಿಗೆ ಡೈರೆಕ್ಟಾಗಿ ಕಲಸಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಹುರ್ಕೊಬೇಕು. ಈಗ ನೋಡ್ಬೋದು ನೀವು ಕೆಳಗಡೆ ಆ ಥರ ಅದು ಮಸಾಲೆ ಬಿಡ್ತಿದೆ ಅಂತ. ಆ ಮೇಲ್ಗಡೆ ಎಲ್ಲ ಫುಲ್ ಡ್ರೈ ಆಗೋ ಥರ ಆಗಬೇಕು. ನೋಡಿ, ಈ ಥರ ಆದ ರೆಡಿಯಾಗಿದೆ. ಸ್ಕ್ಯಾಸ್ ರೆಡಿ. ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್, ಟೀ ಟೈಮ್ಗೆ ಸ್ನ್ಯಾಕ್ಸ್. ಇದು ಸ್ವಲ್ಪ ಆರಬೇಕು, ಆರಿದ್ರೆ ಕ್ರಿಸ್ಪಿನೆಸ್ ಬಂದುಬಿಡುತ್ತೆ. ಸೊ ನೋಡಿದ್ರಲ್ಲ, ಈಸಿ ಆ್ಯಂಡ್ ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಗ ಗೋರಿಕಾಯಿ ಪಲ್ಯ ರೆಡಿ ಮಾಡ್ತಾಯಿದ್ದೀನಿ. ಬಾಣಲಿ ಬಿಸಿಗಿಟ್ಟು, ಬಾಣಲಿ ಕಾದ್ಮೇಲೆ 2-2.5 ಟೀ ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿ, ಜೀರಿಗೆ ಸಾಸಿವೆ ಎಲ್ಲ ಹಾಕಿ, ಜೀರಿಗೆ ಸಾಸಿವೆ ಸಿಡಿದ್ಮೇಲೆ ಚಿಟಪಟ ಅಂತ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಇದಕ್ಕೀಗ ಜಜ್ಜಿ ಇಟ್ಟಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು. ನಾನಿಲ್ಲಿ ಬರೀ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ನೋಡಿ, ಚೆನ್ನಾಗಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. 2.5 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ 2-2.5 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಂಡ್ರೂ ಹಾಕ್ಕೊಬೋದು, ಸ್ವಲ್ಪ ಹಾಕ್ಕೊಂಡೆ. ಆಮೇಲೆ ಗರಂ ಮಸಾಲ ಹಾಕ್ಕೊಂಡು ಈಗ ತೊಳೆದಿಟ್ಟಿರೋ ಅಂಥ ಗೋರಿಕಾಯಿನ ಹಾಕಿ ಚೆನ್ನಾಗಿ ತಿರ್ಗಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೊಬೇಕು. ಒಂಚೂರು ನೀರು ಹಾಕಲ್ಲ, ಹಾಗೆ ಪಲ್ಯ ಮಾಡ್ತೀನಿ. ನೋಡಿ, ಈ ಥರ ಫ್ರೈ ಮಾಡಿಕೊಂಡು ಈಗ ಏನಿಲ್ಲ ಅಂದ್ರೂ ತಟ್ಟೆ ಮುಚ್ಚಿಬಿಟ್ಟು ಒಂದು 10 ನಿಮಿಷನ ಬಿಟ್ಬಿಡ್ತೀನಿ. ಅದು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು, ಆಗ ಬೆಂದಿರುತ್ತೆ. ನೋಡಿ, ಇವಾಗ ಪ್ಲೇಟ್ ಓಪನ್ ಮಾಡ್ತಾಯಿದ್ದೀನಿ. ಎಷ್ಟು ಕ್ಲೀನಾಗಿ ಆಫ್ ಬಾಯ್ಲ್ಡ್ ಆಗಿರುತ್ತೆ, ಅರ್ಧಕ್ಕರ್ಧ ಬೆಂದಿರುತ್ತೆ. ಈಗ ಇದಕ್ಕೆ ನಾನು ಟೊಮೆಟೊ ಆ್ಯಡ್ ಮಾಡ್ತೀನಿ. ಈಗ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷನ ಇದನ್ನು ಚೆನ್ನಾಗಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕು. ನೋಡಿ, ಈಗ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈಗ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಒಂದು 10 ನಿಮಿಷ ಬಿಟ್ಬಿಡ್ತೀನಿ. ಚೆನ್ನಾಗಿ ಬೆಂದಿರುತ್ತೆ. ಆವಾಗ ನೋಡ್ಬೋದು ನೀವು ಈಗ ಎಷ್ಟು ಕ್ಲೀನಾಗಿ ಬೆಂದಿದೆ ಅಂತ. ನೋಡಿ, ಎಷ್ಟು ಕ್ಲೀನಾಗಿ ಬೆಂದಿದೆ, ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಟಿದ್ನಲ್ಲ ಕಡಲೆ ಬೀಜ, ಅದನ್ನು ಪೌಡರ್ ಮಾಡಿಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಒಗ್ರೊಗ್ರಾಗಿರುತ್ತೆ ಗೋರಿಕಾಯಿ. ಸೊ ಅದರಿಂದ ಇದು ಕಡಲೆಬೀಜ ಪುಡಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಗಾಯ್ಸ್. ನೋಡಿ, ಸಿಂಪಲಾಗಿ ಮಾಡ್ಕೊಬೋದು ಗೋರಿಕಾಯಿ ಪಲ್ಯ. ಇನ್ನು ಬೇರೆ ಬೇರೆ ಥರ ಮಾಡ್ಬೋದು, ಬಟ್ ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಷ್ಟು ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಎಷ್ಟು ಕ್ಲೀನಾಗಿ ಬೆಂದಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಕಲಿಸ್ಕೊತೀನಿ ಕ್ಲೀನಾಗೆ.
ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗುಡ್ ನೈಟ್.